ಇನ್ನು ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದ ಅಂದರೆ ಅದು ನಟ ಶ್ರೀಧರ್ ಅಂತಲೇ ಹೇಳ್ಬೋದು. ಹೌದು, ಇಂಥ ದೊಡ್ಡ ಕಲಾವಿದ ಶ್ರೀಧರ್ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿದ್ದಾರೆ. ನಟ ಶ್ರೀಧರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕ ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇನ್ನು ಇವರದೇ ಆದಂಥ ಸುಮಾರು 300 ಅಧಿಕ ಸಿನಿಮಾಗಳಲ್ಲಿ ನಾಯಕರಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಅತಿ ಹೆಚ್ಚಾಗಿ ದೇವರ ಸಿನಿಮಾಗಳಲ್ಲಿ ಇವರು ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಅದು ಶಿವನ ಪಾತ್ರ ಅಂತ ತೋರಿಗೆ ಹೇಳಿ ಮಾಡಿದಂಗಿತ್ತಿದೆ. ಯಾಕೆಂದರೆ ಇವರು ಭರತನಾಟ್ಯ ಕಲಾವಿದರು ಕೂಡ ಆಗಿದ್ದರು. ಸದ್ಯ 2000 ಬಂದಂಥ ಶ್ರೀಮಂತ ಸಿನಿಮಾ ಆದ ನಂತರ ಅವರೆಲ್ಲರೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಸದ್ಯ ಇತ್ತೀಚೆಗೆ ಒಂದು ಈ ಪಾಡ್ಕಾಸ್ಟ್ನಲ್ಲಿ ಕೇಳೋದಕ್ಕೆ ಈ ವಿಚಾರವಾಗಿ ಅವರು ಹೇಳಿದರು. ಅವಕಾಶಗಳ ಕೊರತೆ ಕೂಡ ಉಂಟಾಯಿತು, ಆದರೆ ಅವಕಾಶಗಳು ಅಷ್ಟು ನನಗೆ ಸಿಗಲೂ ಇಲ್ಲ. ಹಾಗಂತ ನಾನೇನು ಧೃತಿಗೆ ಇಟ್ಟಿಲ್ಲ. ನಾನು ಕಲಿತಿದ್ದಂಥ ವಿದ್ಯೆ ಭರತನಾಟ್ಯ ವಿದ್ಯೆ ಇತ್ತು. ನಾನು ನನ್ನ ಪತ್ನಿ ಇಬ್ಬರು ಸೇರಿಕೊಂಡು ನನ್ನ ಭರತನಾಟ್ಯ ಶಾಲೆಯನ್ನು ನಡೆಸ್ಕೊಂಡು ಇವತ್ತು ಅದ್ಭುತವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂತೇಳಿ ತುಂಬಾ ಖುಷಿಯಾಗಿ ಮತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಶ್ರೀಧರ್ ಅವರು. ಸರ್, ಅದು ನೀವು ಮಾಡಿದಂಥ ಅಷ್ಟೊಂದು ಸಿನಿಮಾಗಳು ತುಂಬಾ ಹಿಟ್ಟಾಗಿ ಕೊಂಡಿದ್ದು. ಒಂದು ಸಲ ನೀವು ಹ್ಯಾಂಡ್ಸಮ್ ಹೀರೋ ಅಂತಲೂ ಕೂಡ ಕರೆಯಲಾಗ್ತಿತ್ತು. ಇಂಥ ಅದ್ಭುತವಾದ ಕಲಾವಿದ ನೀವು ಈ ಥರ ದೂರ ಉಳಿದಿದ್ದು ಏಕೆ ಅಂತ ಕೂಡ ಕೇಳಿದ್ದಕ್ಕೆ, ಸರಿ, ಅವಕಾಶಗಳ ಕೊರತೆ ಉಂಟಾದರೂ ಕೂಡ ನಾನು ನನ್ನ ಕೆಲಸದಲ್ಲಿ ಮತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಂದು ಭರತನಾಟ್ಯವನ್ನು ಹೇಳಿಕೊಡ್ತೀನಿ ಹೆಮ್ಮೆಯ ಕೆಲಸವನ್ನು ನಾನು ಈಗ ಮಾಡ್ತಿದ್ದೇನೆ. ಅದೇ ಚಿತ್ರರಂಗದಿಂದ 25 ವರ್ಷಗಳಿಂದ ಕೂಡ ದೂರ ಉಳಿದುಕೊಂಡೆ.